ಹಲೋ ಮಮ್ಮೀಸ್, ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಬೇಕು, ಹಾಗೆ ರೆಡ್ ಬ್ಲಡ್ ಸೆಲ್ಸ್ ಇನ್ಕ್ರೀಸ್ ಆಗಬೇಕು ಅಂದ್ರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಸೊ ಮಕ್ಕಳಿಗೆ ನಾವು ಈ ತರ ಒಂದು ರೆಸಿಪೀಸ್ನೆಲ್ಲ ಟ್ರೈ ಮಾಡಿದಾಗೆ ಮಕ್ಕಳು ಕೂಡ ಬೆಳವಣಿಗೆ ಚೆನ್ನಾಗಾಗುತ್ತೆ, ಮಕ್ಕಳಿಗೆ ಬೇಕಾಗಿರೋಂಥ ಪ್ರೋಟೀನ್ ಕೂಡ ಸಿಗುತ್ತೆ. ಸೊ ಈ ಒಂದು ರೆಸಿಪಿನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಲ್ಲ ಹೊಸದಾಗಿ ನೋಡ್ತಿದ್ರೆ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ಮಕ್ಕಳಿರೋಂಥವ್ರಿಗೆ ಶೇರ್ ಮಾಡಿ. ನನ್ನ ಅಕೌಂಟಲ್ಲಿ ಮಕ್ಳಿಗೆ ಬೇಕಾಗಿರೋ ಎಲ್ಲ ಥರ ರೆಸಿಪಿ ಕೂಡ ಇದೆ, ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈಗ ಒಂದು ಅರ್ಧ ಕ್ಯಾರೆಟು, ಅರ್ಧ ಬೀಟ್ರೋಟ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಒಂದು ಕುಕ್ಕರ್ಗೆ ಹಾಕೊಬೇಕು. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ರೈಸು, 1 ಟೇಬಲ್ ಸ್ಪೂನ್ ಅಷ್ಟು ಹೆಸರು ಕಾಳನ್ನ ಹಾಕ್ತಾ ಇದ್ದೀನಿ. ಸೊ ಹೆಸರು ಕಾಳು ಹಾಕೋದ್ರಿಂದ ಮಕ್ಕಳು ವೆಯ್ಟ್ ಗೇನ್ ಕೂಡ ತುಂಬಾ ಚೆನ್ನಾಗುತ್ತೆ. ಈಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಂಡು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಸ್ಟಾರ್ಟಿಂಗೇ ನಾವು ಚಿಲ್ಲಿ ಪೌಡರ್ ಎಲ್ಲ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಪೆಪ್ಪರಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಖಾರ ಮಕ್ಕಳು ಕೊಡೋದನ್ನ. ಹಾಗೆ ಟೇಸ್ಟ್ಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾವು ನಾರ್ಮಲ್ ಆಗಿ ಎಷ್ಟು ಉಪ್ಪು ತಿಂತೀವಿ ಅದಕ್ಕಿಂತ ಕಮ್ಮಿನೇ ಹಾಕಬೇಕು 1 ಇಯರ್ ಇರೋಂಥ ಮಕ್ಕಳಿಗೆ. ತುಂಬಾ ಜನ ಅನ್ಕೊಳ್ಬೋದು ಮಕ್ಕಳು ಬೆಳವಣಿಗೆ ಆಗ್ತಾರೆ ಹೆಂಗೋ ಹಂಗೆ ಅಂತ ಅನ್ಕೊಬಹುದು. ಬಟ್ ನಾವು ಕೊಡುವಂತ ಫುಡ್ ಮೇಲೆ ಕೂಡ ತುಂಬಾ ಡಿಪೆಂಡ್ ಆಗಿರುತ್ತೆ. ವೆಯ್ಟ್ ಗೇನ್ ಆಗಿರ್ಬೋದು, ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್, ಮೆಮೊರಿ ಪವರ್ ಎಲ್ಲ ಕೂಡ ಅಷ್ಟೇನೆ. ಸೊ ಇವಾಗ ನೋಡಿ, ಒಂದು 3 ವಿಸಿಲ್ ಬಿಟ್ಕೊಂಡ್ರೆ ರೈಸ್ ರೆಡಿ ಆಗಿರುತ್ತೆ. ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಬೇಡ ಅಂತಾನು ಹೇಳಲ್ಲ. ಇನ್ನ ಕ್ಯಾರೆಟ್ ಕೂಡ ಅಷ್ಟೇ, ಇದರಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ. ಮಕ್ಕಳಿಗೆ ಏನ್ ವೆಜಿಟೇಬಲ್ ಕೊಟ್ಟರು ಕೂಡ ತುಂಬಾನೇ ಒಳ್ಳೇದು. ಸೊ ನೋಡ್ಕೊಂಡು ವೆಜಿಟೇಬಲ್ಸ್ ನ ಜಾಸ್ತಿ ಕೊಡಿ. ಆದಷ್ಟು ಹೊಸ ರೆಸಿಪೀಸ್ ನ, ಡಿಫ್ರೆಂಟ್ ಆಗಿರೋಂಥ ರೆಸಿಪೀಸ್ ನ ಮಕ್ಕಳಿಗೆ ಕೊಡೋದಕ್ಕೆ ಟ್ರೈ ಮಾಡಿ. ಇನ್ನಷ್ಟು ವಿಡಿಯೋಸ್ ಬೇಕಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಬಾಯ್.